ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಬೆಂಗಳೂರಿಗರನ್ನ ತಟ್ಟಲು ಈಗ ಆರಂಭಿಸಿದೆ. ಈ ಯುದ್ಧದ ಪರಿಣಾಮವಾಗಿ ಅಡುಗೆ ಅನಿಲದ ಬೆಲೆ ಈಗ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಆಟೋ ಗ್ಯಾಸ್, LPG ಹಾಗೂ CNG ಬೆಲೆಗಳು ಕೂಡ ಗಗನಮುಖಿಯಾಗಿವೆ. ಜೀವನಕ್ಕಾಗಿ ಆಟೋ ಹಾಗೂ ಕ್ಯಾಬನ್ನೇ ನಂಬಿರುವಂಥ ಚಾಲಕರಿಗೆ ಇದರಿಂದ ಸಂಕಷ್ಟ ಶುರುವಾಗಿದ್ದು, ಈ ಕುರಿತಾದ ಒಂದು ವರದಿ ಇದೆ ನಿಮ್ಮ ಮುಂದೆ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ. ಬೆಂಗಳೂರಲ್ಲಿ ಆಟೋ, LPG, CNG ದರ ಏರಿಕೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಬಿಸಿ ಬೆಂಗಳೂರಿಗೂ ತಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿದ್ದು, ಇಂದಿನಿಂದ ಬಹುತೇಕ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಬಂದ್ ಆಗಿದೆ. ಮನೆ ಬಳಕೆಯ ಅಡುಗೆ ಅನಿಲ ಬೆಲೆಯನ್ನ ಕೇಂದ್ರ ಸರ್ಕಾರ ಪ್ರತಿ ಸಿಲಿಂಡರ್ಗೆ 60 ರೂಪಾಯಿ ಹೆಚ್ಚು ಮಾಡಿದೆ. ಈ ನಡುವೆ ಆಟೋ, ಗ್ಯಾಸ್, LPG ಮತ್ತು CNG ದರಗಳು ಸಹ ಏಕಾಏಕಿ ಏರಿಕೆ ಕಂಡಿವೆ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಈಗಾಗಲೇ ಗ್ಯಾಸ್ ಸಮಸ್ಯೆ ಎದುರಾಗಿರುವಂಥದ್ದು. CNG ಅಂದರೆ ವಾಹನಗಳು ಕೂಡ ಪ್ರತಿದಿನ ಕೂಡ ಓಡಾಟ ಮಾಡಬೇಕಾದ್ರೆ CNG ತುಂಬಿಸ್ತಾರೆ. ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು. ಸದ್ಯ ನಾನೀಗ CNG ಬಂಕಲ್ಲಿದ್ದೀನಿ. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಪೂರೈಕೆಗೆ ಅಡಚಣೆಯಾಗಿದೆ. ಭಾರತದಲ್ಲಿ CNG ಮತ್ತು LPG ದರಗಳು ತೀವ್ರ ಏರಿಕೆ ಆಗುತ್ತೆ. ಪೂರೈಕೆಯ ಕೊರತೆಯಿಂದಾಗಿ CNG ಪಂಪ್ಗಳಲ್ಲಿ ದೀರ್ಘ ಸರತಿ ಸಾಲುಗಳು ಕಂಡು ಬರುತ್ತಿದ್ದು, ವಾಹನ ಸವಾರರಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಹೊರೆಯಾಗಿದೆ. ಯಾಕಂದರೆ ಸಿಲಿಕಾನ್ ಸಿಟಿ ಆಗಿರ್ಬೋದು, ಪ್ರತಿ ಜಿಲ್ಲೆಗಳಲ್ಲಿ CNG ತುಂಬಿಸ್ಕೊಂಡು ವಾಹನಗಳನ್ನು ಕೂಡ ಓಡಾಟ ಮಾಡ್ತಾರೆ. ಸದ್ಯ ಈಗಾಗಲೇ ಹೋಟೆಲ್ಗಳ ಉದ್ಯಮಗಳ ಮೇಲೆ ಬಹಳಷ್ಟು ಎಫೆಕ್ಟ್ ಉಂಟಾಗಿದೆ. ಯಾಕಂದರೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಸದ್ಯ CNGಯಲ್ಲಿ ಕೂಡ ಬಹುತೇಕ ಆಟೋ, ಕ್ಯಾಬ್ಗಳಿಗೆ ಬಳಸುವ LPG ಗ್ಯಾಸ್, CNG ಬೆಲೆ ದಿಢೀರ್ ಜಾಸ್ತಿ ಮಾಡಲಾಗಿದೆ. ಕೆಲವು ಕಡೆ ಪ್ರತಿ ಲೀಟರ್ಗೆ 59 ರೂಪಾಯಿನಿಂದ 69 ರೂಪಾಯಿ 74 ಪೈಸೆಯವರೆಗೆ ದರ ಏರಿಸಲಾಗಿದೆ. ಸಡನ್ ಆಗಿ ಪ್ರತಿ ಲೀಟರ್ಗೆ 10 ರಿಂದ 12 ರೂಪಾಯಿವರೆಗೂ ಜಾಸ್ತಿ ಆಗಿರೋದು ಆಟೋ, ಕ್ಯಾಬ್ ಚಾಲಕರಿಗೆ ಆಘಾತ ತಂದಿದೆ. ಹೀಗಾಗಿ ಕೆಲವು ಆಟೋ ಚಾಲಕರು ದರವನ್ನ ಹೆಚ್ಚಳ ಮಾಡಿದ್ದಾರೆ. ಹಾಗೆ ಕಾರುಗಳು ಹಾಗೂ ಕ್ಯಾಬ್ಗಳಿಗೆ ಬಳಸುವಾಗ CNG ದರ ಈ ಹಿಂದೆ ಕೆಜಿಗೆ 88 ರೂಪಾಯಿ ಇತ್ತು. ಅದು ಈಗ ಏಕಾಏಕಿ 90 ರೂಪಾಯಿ ಗಡಿ ದಾಟಿದೆ. ಆ ಮೂಲಕ CNG ದರ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿದೆ. ಗ್ಯಾಸ್ನ ಸಮಸ್ಯೆ ಎದುರಾಗಿದೆ. ಸೊ ನಿಮಗೆ ಆಟೋ ಓಡಿಸಬೇಕಾದ್ರೆ ಗ್ಯಾಸ್ ತುಂಬಿಸಲೇಬೇಕು. ಈಗ ನಿಮಗೂ ಸಮಸ್ಯೆ ಆದರೆ ನಿಮ್ಮ ಆಟೋವನ್ನು ಸ್ಟಾಪ್ ಮಾಡಬೇಕಾಗಿರುವ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ಯುದ್ಧದ ಪರಿಣಾಮ. ಏನು ಹೇಳ್ತೀರಾ ಸರ್? ದುಡಿಯೋದು ತುಂಬ ಕಷ್ಟ ಇದೆ ಮೇಡಮ್. ಫಸ್ಟ್ 2 ವೀಲರ್ ಇದೆ, ಇವಾಗ ದುಡಿಯೋದೇ ತುಂಬ ಕಷ್ಟ ಇದೆ. ಅದ್ರ ಮೇಲೆ ಇದು ಬೇರೆ ತಲೆನೋವು ಅಂದರೆ ಹಿಂಗೆ ಓಡಿಸೋಕ್ಕಾಗುತ್ತೆ ಹೇಳಿ. ಇರೋ ಟ್ರಾಫಿಕಲ್ಲಿ ಅದರಲ್ಲಿ ಅರ್ಧ ಗಂಟೆ ಕ್ಯೂನಲ್ಲಿ ನಿಲ್ಲಿಸಬೇಕು ಗ್ಯಾಸ್ಗೆ. 15 ಇವಾಗನೇ 12 ರೂಪಾಯಿ ಏನೋ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. 85 ರೂಪಾಯಿ ಆಗುತ್ತೆ ಅಂತಾರೆ. ಏನು ಗೊತ್ತಾಗ್ತಲ್ಲ. ಯುದ್ಧದ ಪರಿಣಾಮ ಗ್ಯಾಸೇ ಸಿಗಲ್ಲ ಅಂತಾರೆ. ಒಂದು ವೇಳೆ ಗ್ಯಾಸ್ ಸಿಗದೆ ಹೋದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗ್ಬೋದು ಆಟೋ ಓಡಿಸೋಕೆ? ದುಡಿಯೋದು ತುಂಬ ಕಷ್ಟ ಆಗುತ್ತೆ. ಏನು ಕಡಿಮೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ನಮ್ಗೊಬ್ರಿಗಿಲ್ಲ, ಕಾರಿಗೆ ಕಷ್ಟ ಆಗುತ್ತೆ, ಆಟೋಗೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಆಫೀಸ್ ಹೋಗೋರು ಬರೋರಿಗೆ ಅವ್ರಿಗೂ ಕಷ್ಟ ಆಗುತ್ತೆ. ತುಂಬ ಜನ ಕಷ್ಟ ಆಗುತ್ತೆ. ಏಕಾಏಕಿ ಆಟೋ, ಗ್ಯಾಸ್ ಮತ್ತು CNG ಬೆಲೆ ಜಾಸ್ತಿ ಆಗಿರುವುದರಿಂದ ಆಟೋ ಚಾಲಕರು ಹಾಗೂ ಕ್ಯಾಬ್ ಚಾಲಕರು ಸವಾರರಿಂದ ಕಿಲೋಮೀಟರ್ಗೆ ಹೆಚ್ಚುವರಿ ದರ ಕೇಳ್ತಿದ್ದಾರೆ. ಇದರಿಂದ ಪ್ರತಿದಿನ ಆಟೋ ಮತ್ತು ಕ್ಯಾಬ್ನಲ್ಲಿ ಓಡುವವರ ಜೇಬಿಗೆ ಕತ್ತರಿ ಬೀಳುವಂತಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ನಿಂತರೆ ಮಾತ್ರ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣ್ತಿದೆ. ಇಲ್ಲದಿದ್ದರೆ ಇನ್ನಷ್ಟು ಬಿಕ್ಕಟ್ಟು ಎದುರಾಗುವ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.